Hi friends, welcome to my channel Civil Engineering Information. To calculate RC work estimation estimation ಮಾಡೋದು ಹೇಗೆ RC ವರ್ಕ್ನ ಅಂತ ಬನ್ನಿ ಫಸ್ಟ್ ಒಂದು ಸಲ ಪ್ರಾಬ್ಲಮ್ ಏನು ಕೊಟ್ಟಿದೆ ಅಂತ ಸ್ವಲ್ಪ ಕ್ವಶನ್ ರಿವೈಸ್ ಮಾಡ್ಕೊಬೇಡೋಣ. ಪ್ರಿಪೇರ್ ಎ ರೇಟ್ ಅನಾಲಿಸಿಸ್ ಫಾರ್ RC ವರ್ಕ್ 1:1.5:3 ಫಾರ್ ಬೀಮ್ ಆ್ಯಂಡ್ ಕಾಲಮ್ ವಿತ್ 2% ಸ್ಟೀಲ್ ಅಂತ ಕೊಟ್ಟಿದ್ದಾನೆ. RC ವರ್ಕ್ ಮಾಡೋಕ್ಕೆ ಅವನೊಂದು ರೇಷಿಯೋ ಕೊಟ್ಟಿದ್ದಾನೆ ಮತ್ತು ಬೀಮ್ ಮತ್ತು ಕಾಲಮ್ಗೆ ಸ್ಟೀಲ್ ಎಷ್ಟು 2% ಆಫ್ ಸ್ಟೀಲ್ ಅಂತ ಕೊಟ್ಟಿದ್ದಾನೆ. ಹಾಗೆ ನಾವೀಗ ಟೇಕ್ 10 ಕ್ಯೂಮೆಕ್ಸ್ ತಗೊಳ್ಳೋಣ. ಹಾಗೆ ಯೂನಿಟ್ ಈಕ್ವಲ್ ಟು ಮೀಟರ್ ಕ್ಯೂಬ್. ಫ್ರೆಂಡ್ಸ್, ನಾ ಈ 10 ಕ್ಯೂಮೆಕ್ಸ್ ಏನಕ್ಕೆ ತಗೊಂಡೆ ಅಥವಾ 10 ಮೀಟರ್ ಕ್ಯೂಬ್ ಏನಕ್ಕೆ ತಗೊಂಡೆ ಅಂತಂದರೆ, ಜಾಸ್ತಿ ಇದನ್ನ ಎಸ್ಟಿಮೇಷನಲ್ಲಿ 10 ಕ್ಯೂಮೆಕ್ಸ್ ಅಂತ ಯೂಸ್ ಮಾಡೋದು, ಮೀಟರ್ ಕ್ಯೂಬ್ ಅಂತ ಯೂಸ್ ಮಾಡಲ್ಲ. ಮೀಟರ್ ಕ್ಯೂಬ್ ಬಂದಿದ್ದಕ್ಕೆ. ಹಾಗೆ ಈ 10 ಕ್ಯೂಮೆಕ್ಸ್ ಹೆಂಗೆ ಬಂತು, ಯಾಕೆ 100 ತಗೋದಿತ್ತಲ್ಲ, ಯಾಕೆ 200 ತಗೋದಿತ್ತಲ್ಲ, ಇದ್ರ ಬಗ್ಗೆ ನೀವು ಹೆಚ್ಚಾಗಿ ತಿಳ್ಕೊಬೇಕಂತಂದರೆ ನಾನು ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ಅದರೊಳಗೆ ನೀವು ತಿಳ್ಕೊಬೋದು. ಅದನ್ನು ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಅಲ್ಲೂ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಕ್ಯಾಲ್ಕುಲೇಷನ್ ಆಫ್ ಮೆಟೀರಿಯಲ್ಸ್. ಈಗ ಕ್ಯಾಲ್ಕುಲೇಷನ್ ಆಫ್ ಮೆಟೀರಿಯಲ್ಸ್ ಏನು ಮಾಡೋಕ್ಕೀಗ ಕ್ಯಾಲ್ಕುಲೇಷನ್ ಮಾಡಬೇಕು ಮೆಟೀರಿಯಲ್ಸ್ನೆಲ್ಲ. ಹಾಗೆ ಅವನೇನು ಕೊಟ್ಟಿದ್ದಾನೆ ಫಸ್ಟ್ ಬರ್ಕೊಬೇಡ. ಗಿವೆನ್ 1:1.5:3 ಕೊಟ್ಟಿದ್ದಾನೆ ರೇಷಿಯೋ. ಹಾಗೆ ಅವನೇನು ಕೊಟ್ಟಿದ್ದಾನೆ ಗಿವೆನ್ ನಾವು ಸಮ್ ಮಾಡ್ಕೋಬೇಕು ಒಂದ್ಸಲ. ಸಮ್ ಆಫ್ ಪ್ರಪೋರ್ಷನ್ಸ್. ಸಮ್ ಆಫ್ ಪ್ರಪೋರ್ಷನ್ಸ್ ಈಕ್ವಲ್ಸ್ 1 + 1.5 + 3 = 5.5. ಹಾಗೆ ಇದನ್ನು 15.4 ಇಂದ ಡಿವೈಡ್ ಬೈ ಮಾಡಬೇಕು. ದೇರ್ಫೋರ್ ಸಿಮೆಂಟ್ ಈಕ್ವಲ್ಸ್ 15.4 ಡಿವೈಡೆಡ್ ಬೈ ಸಮ್ ಆಫ್ ಪ್ರಪೋರ್ಷನ್ಸ್ ಅಂದರೆ 5.5 = 2.8 ಕ್ಯೂಮೆಕ್ಸ್. 15.4 ಇಂದ ಯಾಕೆ ಡಿವೈಡ್ ಮಾಡಿದೆ ಅಂತಂದರೆ ಫ್ರೆಂಡ್ಸ್, ಈಗ ನಾವು ಈಗ ಡಿಟರ್ಮೈನ್ ದ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಈಗ 10 ಕ್ಯೂಮೆಕ್ಸ್ ಆಫ್ ಕಾಂಕ್ರೀಟ್ ಇದೆ ಅಂದರೆ ಅದನ್ನ ಡಿವೈಡ್ ಬೈ 15.4 ಅನ್ನೋದು ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಹಾಗೆ 15.4 ಡಿವೈಡ್ ಬೈ ಸಮ್ ಆಫ್ ಪ್ರಪೋರ್ಷನ್ಸ್. ಅವನೇನು ಕೊಟ್ಟಿರ್ತಾನೆ ರೇಷಿಯೋ, ಆ ರೇಷಿಯೋನ ಸಮ್ ಮಾಡಿ ಅದನ್ನ 15.4 ಇಂದ ಡಿವೈಡ್ ಮಾಡಿದಾಗ ನಮಗೆ 2.8 ಸಿಕ್ತು. ಅಂದರೆ ಇದು ಸಿಮೆಂಟ್ ಇನ್ ಮೀಟರ್ ಕ್ಯೂಮೆಕ್ಸಲ್ಲಿ ಸಿಕ್ತು. ಅದು ಸಿಮೆಂಟ್ ಮೀಟರ್ ಕ್ಯೂಬಲ್ಲಿ ಸಿಕ್ಕಿದೆ. ಈಗ ಅದಕ್ಕೋಸ್ಕರ ನಾವು 15.4 ಅನ್ನೋ ಕಾನ್ಸ್ಟೆಂಟ್ ಅಂತ ಅಂದ್ಕೊಳ್ಳಿ. ಆ ಕಾನ್ಸ್ಟೆಂಟ್ನ ಸಮ್ ಆಫ್ ಪ್ರಪೋರ್ಷನ್ಸ್ ಮಾಡಿದಾಗ ನಮಗೆ ಸಿಮೆಂಟ್ ಮೀಟರ್ ಕ್ಯೂಬಲ್ಲಿ ಸಿಗೋಕ್ಕೋಸ್ಕರ ನಾವು ಇದನ್ನ ಯೂಸ್ ಮಾಡ್ತೀವಿ ಅಷ್ಟೇ. ಫ್ರೆಂಡ್ಸ್, ಈಗ ನಮಗೆ ಸಿಮೆಂಟು 2.8 ಕ್ಯೂಮೆಕ್ಸ್ ಸಿಕ್ತು. ಈಗ ಹಾಗೆ ನಮಗೆ ಸ್ಯಾಂಡು, ಕೋರ್ಸ್ ಗ್ರೇಟು, ಸಿಮೆಂಟ್ ಇನ್ ಬ್ಯಾಗ್ಸ್ ಎಷ್ಟು ಬೇಕು ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಲ್ವ. ಹಾಗೆ ಬನ್ನಿ, ಈಗ ಮೊದಲನೇದಾಗಿ ಸ್ಯಾಂಡ್ ಈಕ್ವಲ್ಸ್ ಆರ್ ಫೈನ್ ಅಗ್ರಿಗೇಟ್. ಈಗ ನಾವು ಫೈನ್ ಅಗ್ರಿಗೇಟ್ ನಮಗೆ ಪ್ರಪೋರ್ಷನ್ಸ್ ನೋಡಿ ಒಂದು ಸಲ. ಇದು ಫಸ್ಟ್ ಕೊಡೋದು ಯಾವಾಗಲೂ ಸಿಮೆಂಟ್, ಸ್ಯಾಂಡ್ ಆ್ಯಂಡ್ ಕೋರ್ಸ್ ಅಗ್ರಿಗೇಟ್ ಆರ್ ಫೈನ್ ಅಗ್ರಿಗೇಟ್. ಈಗ ಫೈನ್ ಅಗ್ರಿಗೇಟು 1.5 ಅಂತ ಕೊಟ್ಟಿದ್ದೇನೆ. 1.5 ಇಂಟು ನಮ್ಗೆ ಬಂದಿರೋ ಕ್ಯೂಮೆಕ್ಸ್ ಇಂಟು 2.8 ಅಂದರೆ 2.8 ಆದರೆ ಇದಕ್ಕೆ ಎಷ್ಟು ಪ್ರಪೋರ್ಷನ್ಸ್ ಬೇಕು ಅನ್ನೋದಕ್ಕೆ ಈ ಥರ ಕ್ಯಾಲ್ಕುಲೇಷನ್ ಮಾಡ್ತೀವಿ. 1.5 ಇಂಟು 2.8 = 4.2 ಕ್ಯೂಮೆಕ್ಸ್. ಹಾಗೆ ಕೋರ್ಸ್ ಅಗ್ರಿಗೇಟ್, ಈಗ ಫೈನ್ ಅಗ್ರಿಗೇಟ್ ಸಿಕ್ತು. ಕೋರ್ಸ್ ಅಗ್ರಿಗೇಟ್ ಎಷ್ಟು ಕೊಟ್ಟಿದ್ದಾನೆ ಪ್ರಪೋರ್ಷನ್ಸ್? 3 ಕೊಟ್ಟಿದ್ದಾನೆ. 3 ಇಂಟು 2.8 ಮಾಡಿದಾಗ ನಮಗೆ 8.4 ಕ್ಯೂಮೆಕ್ಸ್ ಸಿಕ್ತು. ಹಾಗೆ ನೆಕ್ಸ್ಟು ಸಿಮೆಂಟ್. ಫ್ರೆಂಡ್ಸ್, ಸಿಮೆಂಟ್ ನೋಡಿ 1% ಕೊಟ್ಟಿದ್ದೇನೆ. 1 ಇಂಟು 2.8 ಮಾಡಿದಾಗ 2.8 ಕ್ಯೂಮೆಕ್ಸೇ ಬರುತ್ತೆ. ಆದರೆ ನಮಗೆ ಸಿಮೆಂಟು ಬ್ಯಾಗ್ಸಲ್ಲಿ ಬೇಕು. ಅದಕ್ಕೇನು ಮಾಡ್ತೀವಿ, ಈಗ 50 ಅಂದರೆ 50 / 1440 ಅಂದರೆ ಡೆನ್ಸಿಟಿ ಆಫ್
ಸಿಮೆಂಟು ಡೆನ್ಸಿಟಿ ಆಫ್ ಸಿಮೆಂಟ್ ಈಕ್ವಲ್ ಟು 1440 kg/m³. ಅದಕ್ಕೋಸ್ಕರ 1440 ಮಾಡಿದೆ. ಆದರೆ ಒನ್ ಬ್ಯಾಗ್ ಆಫ್ ಸಿಮೆಂಟ್ ಅಂದರೆ ಒಂದು ಬ್ಯಾಗಲ್ಲಿ 50 kg ಬರುತ್ತೆ. ಮೊದಲು 25 ಬರ್ತಿದೆ, ಈಗ 50 kg ಬರ್ತಿದೆ. ಜಾಸ್ತಿ ಕಾಮನ್ ಆಗಿ 50. ಹಾಗೆ ಒನ್ ಬ್ಯಾಗ್ ಆಫ್ ಸಿಮೆಂಟ್ ಈಕ್ವಲ್ ಟು 50 kg. ಅದಕ್ಕೋಸ್ಕರ ಮಾಡಿದ್ದೀನಿ. ಇದು 0.0347 ಬಂತು. ಹಾಗೆ ಈಗ ಸಿಮೆಂಟ್ ಬ್ಯಾಗಲ್ಲಿ ಬೇಕೀಗ ನಮಗೆ. ಸಿಮೆಂಟ್ ಇಸ್ ಈಕ್ವಲ್ ಟು ಈಗ ಎಷ್ಟು ಬಂದಿದ್ದು ಕ್ಯೂಮೆಕ್ಸ್ 2.8 ಕ್ಯೂಮೆಕ್ಸ್ ಬಂದಿತ್ತು. 2.8/0.0347 ಮಾಡಿದಾಗ ನಮಗೆ ಬ್ಯಾಗ್ ಸಿಗುತ್ತೆ. ಮತ್ತು 80.69 ಬಂತು. ಅದನ್ನು ಅಪ್ರಾಕ್ಸಿಮೇಟಾಗಿ 81 ಬ್ಯಾಗ್ಸ್. ನಮಗೀಗ ಬ್ಯಾಗು ಸಿಕ್ತು, 81 ಬ್ಯಾಗ್ಸು. ಹಾಗೆ 50 kg 8.4 ಕ್ಯೂಮೆಕ್ಸ್ ಕೋರ್ಸ್ ಅಗ್ರಿಗೇಟ್ ಸಿಕ್ತು. ಫೈನ್ ಅಗ್ರಿಗೇಟ್ 4.2 ಸಿಕ್ತು. ಹಾಗೆ ಈಗ ನಾವು ಸ್ಟೀಲ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸ್ಟೀಲ್ ಕ್ಯಾಲ್ಕುಲೇಷನ್, ಸ್ಟೀಲ್ ಅವನೇನು ಕೊಟ್ಟಿದ್ದವನು ಪ್ರಾಬ್ಲಮಲ್ಲಿ 2% ಅಂತ ಕೊಟ್ಟಿದ್ದ. ಸ್ಟೀಲ್ ಅಟ್ 2%. ಈಗ 2% ಅಂದರೆ 2ನ ಇದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. 2/100 ಇದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡೋಕ್ಕೆ 2/100 ಮಾಡ್ತಿದ್ದೀನಿ. ಇಂಟು 10 ಈಸ್ ಈಕ್ವಲ್ ಟು 0.2 ಕ್ಯೂಮೆಕ್ಸ್. ನಿಮಗಿದು ಪರ್ಸೆಂಟೇಜ್ ಮಾಡೋಕ್ಕೆ ಎಲ್ಲರೂ ಕಾಮನ್ 2/100 ಮಾಡ್ತಾರೆ. 10ಕ್ಕೆ ಎಕ್ಸ್ಟ್ರಾ ಮಾಡಿದೆ ಅಂತ ಅಂದ್ಕೋಬೇಡಿ, ಯಾಕಂದರೆ ಇದು 10 ಕ್ಯೂಮೆಕ್ಸ್. ಇಲ್ಲಿ ಫ್ರೆಂಡ್ಸ್ 10 ಕ್ಯೂಮೆಕ್ಸ್ ಅಂತ ಕೊಟ್ಟಿದ್ದೀನಿ ನೋಡಿ. ಇದಕ್ಕೋಸ್ಕರ ಅದನ್ನ ಮಲ್ಟಿಪ್ಲೈ ಮಾಡಬೇಕು. ಆವಾಗ ನಮಗೆ 0.2 ಕ್ಯೂಮೆಕ್ಸ್ ಸಿಕ್ತು. ಹಾಗೆ ನಮಗೆ ಡೆನ್ಸಿಟಿ ಆಫ್ ಸ್ಟೀಲ್ ಗೊತ್ತು. ಡೆನ್ಸಿಟಿ ಆಫ್ ಸ್ಟೀಲ್ ಈಸ್ ಈಕ್ವಲ್ ಟು 7850 kg/m³ ಆರ್ kg/ಕ್ಯೂಮೆಕ್ಸ್. ಈಗ ನಮಗೆ ಡೆನ್ಸಿಟಿ ಸಿಕ್ತು, ಇನ್ನು ಕ್ಯೂಮೆಕ್ಸ್ ಸ್ಟೀಲು ಸಿಕ್ಕಿದೆ. ಈಗ ಸಿಕ್ಕಿದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ. 0.2 ಇಂಟು 7850 ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇಷ್ಟು ಕ್ಯೂಮೆಕ್ಸ್ ಇದೆ ಅಂತ ಅಂದಾಗ 1570 kg ಸಿಕ್ತು. ಹಾಗೆ ಫ್ರೆಂಡ್ಸ್ ಈಗ ನಮಗಿದು ಕೆ ಜಿಯಲ್ಲಿ ಸಿಕ್ತು. ನಮಗೆ ಇದನ್ನ ಟನ್ನಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗೆ ಟನ್ ಅಂತಂದಾಗ 1 ಟನ್ ಈಸ್ ಈಕ್ವಲ್ ಟು 1000 kg. 1 ಟನ್ ಈಸ್ ಈಕ್ವಲ್ ಟು 1000 kg. ಅದೇ 1 kg ಬೇಕು ಅಂದರೆ 1/5 ಮಾಡಿದಾಗ 0.001 ಟನ್ ಸಿಕ್ತು. ಸರಿಯಲ್ಲ ಫ್ರೆಂಡ್ಸ್? 1 kg ಈಸ್ ಈಕ್ವಲ್ ಟು 0.001 ಟನ್ ಈಸ್ ಈಕ್ವಲ್ ಟು 0.001 ಇಂಟು 1570 kg ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿದಾಗ 1.57 ಟನ್ ಸಿಕ್ತು. 1.5 ಟನ್ ಸಿಕ್ತು. ಇಲ್ಲಾಂದರೆ ಟಿ ಅಂತಲೇ ಬರೋಗುತ್ತೆ ಟನ್ಗೆ. ಬೈಂಡಿಂಗ್ ವೈರ್ 1% ಆಫ್ ಸ್ಟೀಲ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಬೈಂಡಿಂಗ್ ವೈರ್ 1% ಆಫ್ ಸ್ಟೀಲ್ is equal to 1570 into 0.01 is equal to 15.7 kg ಬೈಂಡಿಂಗ್ ವೈರ್ ಬೇಕು. ಫ್ರೆಂಡ್ಸ್, ನಾವಲ್ಲೇ ಟೇಬಲ್ ಹಾಕೊಂಡಿದ್ದೀನಿ. ಸೀರಿಯಲ್ ನಂಬರ್, ಇಲ್ಲಿ ಪರ್ಟಿಕ್ಯುಲರ್ಸ್ ಅಂದರೆ ಏನು, ಯಾವ ಮೆಟೀರಿಯಲ್ಸು, ಲೇಬರ್ಸು ಇನ್ನು ಮಿಕ್ಕಿದ್ದಾರೆ ಇಲ್ಲೇ ಬರುತ್ತೆ. ಹಾಗೆ ಕ್ವಾಂಟಿಟಿ ಇಲ್ಲಿ, ರೇಟ್ ಇನ್ ರುಪೀಸ್, ಹಾಗೆ ಕಾಸ್ಟ್ ಎಷ್ಟು ರುಪೀಸ್. ಇದು ಪರ್ಟಿಕ್ಯುಲರ್ಸ್ ಅಂದರೆ ಯಾವಾಗಲೂ ಹೇಳಿದೆ ಫ್ರೆಂಡ್ಸ್ ನಿಮಗೆ, ಮೆಟೀರಿಯಲ್ಸ್ ಸಿಮೆಂಟ್ ಫೈನ್ ಅಗ್ರಿಗೇಟ್ ಏನು ಯೂಸ್ ಮಾಡ್ತೀವಿ ನಾವು ಮಾಡ್ತೀವಿ ಇಲ್ಲಿ. ಹಾಗೆ ಕ್ವಾಂಟಿಟಿನ ಎಷ್ಟು ಬೇಕು, ನಂಬರ್ ಆಫ್, ಈಗ ಸಿಮೆಂಟ್ ಬೇಕು ನಂಬರ್ ಆಫ್ ಬ್ಯಾಗ್ಸ್, ನಂಬರ್ ಆಫ್ ಇದು ಫೈನ್ ಅಗ್ರಿಗೇಟ್ ಆದರೆ ಕ್ಯೂಮೆಕ್ಸಲ್ಲಿ. ಹಾಗೆ ಇದು ರೇಟ್ ಅಂದರೆ ಒಂದು ಸಿಮೆಂಟ್ ಆಫ್ ಬ್ಯಾಗ್ಗೆ ಎಷ್ಟು ಅಂತ, ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ದುಡ್ಡು ಸಿಗುತ್ತೆ ನಮಗೆ, ಮನಿ. ಮೊದಲನೇ ಬರ್ತಿದ್ದೀನಿ ಮೆಟೀರಿಯಲ್ಸಲ್ಲಿ ಸಿಮೆಂಟ್ ಫೈನ್ ಅಗ್ರಿಗೇಟ್
ಕೋರ್ಸ್ ಅಗ್ರಿಗೇಟ್, ಸ್ಟೀಲ್, ಹಾಗೆ ಬೈಂಡಿಂಗ್ ವೈರ್. ಫ್ರೆಂಡ್ಸ್, ಹಾಗೆ ಸಿಮೆಂಟ್ ನಮಗೆ ಕ್ವಾಂಟಿಟಿ ಸಿಕ್ಕಿತ್ತು. ಎಷ್ಟು ಅಂದರೆ ಸಿಮೆಂಟು 81 ಬ್ಯಾಗ್ಸ್ ಸಿಕ್ಕಿತ್ತು. ಅಂದರೆ 81 ಬ್ಯಾಗ್ಸ್ ಅಂದರೆ ಒಂದು ಬ್ಯಾಗ್ಗೆ 360 ರೂಪೀಸ್. ಇದು ಸಮ್ ಕಾಮನ್ ನಾವು ಮಾಡ್ತಿರೋದು. ಅಂದರೆ ಈಗ 360 ರೂಪೀಸ್ ಇಲ್ಲ, ಈಗ 380, ಈಗ 440 ಜಾಸ್ತಿ ಆಗಿದೆ ಈಗ ಸಿಮೆಂಟ್ ಬ್ಯಾಗು. 360 ರೂಪೀಸ್ ಹಾಕಿರ್ತೀನಿ. 360 ರೂಪೀಸ್ ಪರ್ ಬ್ಯಾಗ್. ಒಂದು ಬ್ಯಾಗ್ಗೆ 360 ರೂಪೀಸ್ ಆದರೆ 81 × 360 ಮಾಡಿದಾಗ ಮಲ್ಟಿಪ್ಲೈ ಮಾಡಿದಾಗ ನಮಗೆ 29160.00 ರೂಪೀಸ್ ಸಿಕ್ತು. ಇಷ್ಟಾಯಿತು ಅಮೌಂಟ್ ಈಗ ಕಾಸ್ಟ್. ಇದು ರೇಟ್ ಹೇಳಿದ್ನಲ್ಲ ಫ್ರೆಂಡ್ಸ್. ಹಾಗೆ ಫೈನ್ ಅಗ್ರಿಗೇಟ್ ಎಷ್ಟು ಕ್ಯೂಮೆಕ್ ಸಿಕ್ಕಿತ್ತು ಅಂದರೆ ನಮಗೆ 4.2 ಕ್ಯೂಮೆಕ್ ಸಿಕ್ಕಿತ್ತು. ಹಾಗೆ ಕೋರ್ಸ್ ಅಗ್ರಿಗೇಟ್ ಎಷ್ಟು ಸಿಕ್ಕಿತ್ತು? 8.4 ಕ್ಯೂಮೆಕ್ ಸಿಕ್ಕಿತ್ತು. ಫೈನ್ 4.2 ಕ್ಯೂಮೆಕ್ಸ್ ಅಂದರೆ 1 ಕ್ಯೂಮೆಕ್ಸ್ಗೆ 1700 ರೂಪೀಸ್ ಆದರೆ ಪರ್ ಕ್ಯೂಮೆಕ್ಸ್. ಆದರೆ 4.2 × 1700 ಮಾಡಿದಾಗ ನಮಗೆ 7140.00 ಸಿಕ್ತು. 7140 ರೂಪಾಯಿ ಆಯಿತು. ಹಾಗೆ 8.4 ಕ್ಯೂಮೆಕ್ಸ್ಗೆ ಇದ್ರ ರೇಟ್ ಎಷ್ಟಪ್ಪ ಅಂದರೆ ಕೋರ್ಸ್ ರೇಟ್ ಎಷ್ಟು ಬರೋದು ಅಂದರೆ ಪರ್ ಕ್ಯೂಮೆಕ್ಸ್ಗೆ 1100 ಆದರೆ 8.4 × 1100 ಮಾಡಿದಾಗ ನಮಗೆ 9240 ರೂಪಾಯಿ ಆಯಿತು. ಹಾಗೆ ಸ್ಟೀಲು ಇನ್ನು ಟನ್ನಲ್ಲಿ ನೋಡಿದಾಗ 1570 ಬಂದಿತ್ತು ಪರ್ ಕೆ ಜಿಗೆ. ಪರ್ ಕೆ ಜಿ ಅಲ್ಲ, ಕೆ ಜಿ. ಹಾಗೆ ಇದರ ರೇಟು 1 ಟನ್ಗೆ 37,600 ರೂಪಾಯಿ ಆದರೆ ಎಷ್ಟಾಗುತ್ತೆ ಅಂದರೆ 59,032 ರೂಪಾಯಿ. ಹಾಗೆ ಬೈಂಡಿಂಗ್ ವೈರ್ ಕ್ವಾಂಟಿಟಿ 15.7 kg ಬಂದಿತ್ತು. ಇದಕ್ಕೆ 60 ರೂಪಾಯಿ ಆದರೆ ಪರ್ ಕೆ ಜಿಗೆ 942 ರೂಪೀಸ್ ಆಯಿತು. ಹಾಗೆ ಎರಡನೇದಾಗಿ ಏನಪ್ಪ ಅಂದರೆ ಲೇಬರ್ಸ್. ಎಷ್ಟು ಜನ ಲೇಬರ್ಸ್ ಬೇಕಾಗುತ್ತಾರೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ಲೇಬರ್ಸ್. ಫ್ರೆಂಡ್ಸ್, ಹಾಗೆ ಲೇಬರ್ ಅಂತ ಬಂದಾಗ ನಮಗೆ ಮೂರು ಟೈಪ್ಸ್ ಬರ್ತಾರೆ ಯಾವಾಗಲೂ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ. ಆ ಥರ ಅಂದರೆ ಒಬ್ಬರು ಹೆಡ್ ಮೇಸನ್ ಹಾಗೆ ಮಜ್ದೂರ್. ನಿಮ್ಗೆ ಗೊತ್ತಿರ್ತಾರೋ ಯಾರು ಅಂತ. ಹೆಡ್ ಮೇಸನ್ ಅಂದರೆ ಇಂಜಿನಿಯರ್ ಆಗಿರ್ತಾನೆ, ಮೇಸನ್ ಅಂದರೆ ಮೇಸ್ತ್ರಿ ಆಗಿರ್ತಾನೆ, ಹಾಗೆ ಮಜ್ದೂರ್ ಅಂದರೆ ಅನ್ಸ್ಕಿಲ್ಡ್ ಲೇಬರ್. ಅವನೇನೋ ಅಷ್ಟು ತಿಳ್ಕೊಂಡಿರಲ್ಲ, ಅವನು ಮಾಮೂಲಿ ಕೆಲಸಗಾರ, ಕೂಲಿ ಅಂತ ಅನ್ಬೋದು. ಹಾಗೆ ಹೆಡ್ ಮೇಸನ್ ಎಷ್ಟು ಅಂದರೆ ಆಫ್ ಅಂದರೆ ಅರ್ಧ ದಿನ ಸಾಕು ಅಂತ ಅಷ್ಟೇ. ಆಫ್ ಅಂದರೆ ಬೇರೆ ತಿಳ್ಕೊಬೇಡಿ. ಹಾಗೆ ಮೇಸನ್ ಎಷ್ಟು ಜನ ಬೇಕು ಅಂದರೆ 3 ನಂಬರ್ಸ್. ಹಾಗೆ ಮಜ್ದೂರು ಒಂದು 23 ನಂಬರ್ಸ್, 23 ಜನ ಬೇಕಾಗ್ಬೋದು. ಇವರಿಗೆ ಪರ್ ಡೇ ಎಷ್ಟು ಕೊಡ್ಬೋದು ಅಂದರೆ 270 ರೂಪೀಸ್ ಕೊಡ್ಬೋದು ಪರ್ ಡೇಗೆ ಚಾರ್ಜ್ ಮಾಡ್ತಾರೆ. ಇಂಜಿನಿಯರ್ಗೆ ಹೆಡ್ ಮೇಸನ್ ಅಂದರೆ ಮೇಸ್ತ್ರಿಗೆ 265 ಪರ್ ಡೇ. ಹಾಗೆ ಮಜ್ದೂರ್ಗೆ 260 ರೂಪೀಸ್ ಪರ್ ಡೇ. ಹಾಗೆ ಆಫ್ ನಂಬರ್ ಅಂದರೆ ಆಫ್ ಇಂಟು 270 ಮಾಡಿದಾಗ ನಮಗೆ 135 ರೂಪೀಸ್. ಹಾಗೆ 3 × 265 ಮಲ್ಟಿಪ್ಲೈ ಮಾಡಿದಾಗ 795. ಹಾಗೆ ಫ್ರೆಂಡ್ಸ್ 23 × 260 ಮಲ್ಟಿಪ್ಲೈ ಮಾಡಿದಾಗ ನಮಗೆ 5980 ಆಗುತ್ತೆ. ಹಾಗೆ ಅವರು ಕಾಂಕ್ರೀಟ್ ವರ್ಕ್ ಯೂಸ್ ಆದರು. ಹಾಗೆ ಈಗ ನಾವು ರೀಇನ್ಫೋರ್ಸ್ಮೆಂಟ್ ಅಂದರೆ ಬಾರ್ ಬೈಂಡಿಂಗ್ ಮಾಡ್ತೀವಲ್ಲ, ಅವ್ರುಗಳು ಎಷ್ಟು ಜನ ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕಲ್ವಾ. ಅದಕ್ಕೋಸ್ಕರ B = ಫಾರ್ ರೀಇನ್ಫೋರ್ಸ್ಮೆಂಟ್ಗೋಸ್ಕರ. ಹಾಗೆ ಇಬ್ಬರು ಬರ್ತಾರೆ, ಒಬ್ಬರು ಬ್ಲ್ಯಾಕ್ ಸ್ಮಿತ್ ಹಾಗೆ ಹೆಲ್ಪರ್. ಒಂದು ಬ್ಲ್ಯಾಕ್ ಸ್ಮಿತ್ ಅವ್ರು ಎಷ್ಟು ಜನ ಬೇಕು ಅಂದರೆ 15 ಜನ ಬೇಕಾಗೋದು ಅಂದ್ಕೊಂಡ್ರೆ, ಹೆಲ್ಪರ್ ಇವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಇವ್ರು ಎಷ್ಟು ಜನ ಬೇಕಾಗ್ತಾರೆ ಅಂದರೆ 50 ನಂಬರ್ಸ್ ಬೇಕಾಗೋದು. ಇನ್ನು ಇವ್ರಿಗೆ 265 ಕೊಟ್ಟರೆ ಪರ್ ಡೇಗೆ ಇವ್ರಿಗೆ 250 ಕೊಡ್ಬೋದು ಪರ್ ಡೇ.
ಕೊಡಬೇಕಾಗುತ್ತೆ. 15 × 265 ಮಲ್ಟಿಪ್ಲೈ ಮಾಡಿದಾಗ ನಾವು 3975 ರುಪೀಸ್. ಹಾಗೆ 15 × 250 ಮಾಡಿದಾಗ 3750 3750 ರೂಪಾಯಿ ಆಯಿತು. ಹಾಗೆ ಮೂರನೇದು ಕಾಂಟಿನೆನ್ಸಸ್ ಆ್ಯಂಡ್ ಟಿ ಎನ್ ಪ್ಲೇ. ಟಿ ಎನ್ ಪಿ ಅಂದರೆ ಲಂಸಮ್. ಒಂದು 500 ರೂಪಾಯಿ ಹಾಕೋಣ ಅಂದಾಜು. ಅದು ಇದು ಹೆಚ್ಚು ಕಮ್ಮಿ ಏನಾರ ಆಗ್ಬೋದು, ಚಾರ್ಜಸ್ ಎಕ್ಸ್ಟ್ರಾ. ಹಾಗೆ ಸೆಂಟ್ರಿಂಗ್ ಶೆಟ್ರಿಂಗ್ ಮಾಡ್ತೀವಲ್ವಾ, ಸೀನ್ ತಗೋತೀವಿ ಇದನ್ನ. ಸೆಂಟರಿಂಗ್ ಆ್ಯಂಡ್ ಶೆಟ್ರಿಂಗ್. ಸೆಂಟರಿಂಗ್ ಆ್ಯಂಡ್ ಶೆಟ್ರಿಂಗ್ಗೆ ಫಾರ್ ಐ ಚಾರ್ಜಸ್, ಏರ್ ಚಾರ್ಜಸ್ ಇನ್ಕ್ಲೂಡಿಂಗ್ remaining at 5% of cost of material. ಹಾಗೆ ಮೆಟೀರಿಯಲ್ಗೆ ಇದಕ್ಕೆಲ್ಲ ಸೇರಿಸಿ 5% ಅಂತಾದರೆ 5/100 ಮಾಡ್ತಿದ್ದೀನಿ ಇಂಟು. ಈಗ ಫ್ರೆಂಡ್ಸ್ ಇದೊಂದು ಹೇಳಲ್ಲ ಮರ್ತ್ಬಿಟ್ಟೆ, ಸಾರಿ. ನಾವೀಗ ಇದು ಮಾಡಬೇಕಂದಾಗ ನಾವು ಈ ಮೆಟೀರಿಯಲ್ಸ್ ಏನು ಮಾಡಿದೆ ಇಷ್ಟು ಪರ್ಸೆಂಟೇಜ್ ಮಾಡಬೇಕಂದ್ರೆ ಇದನ್ನ ಆ್ಯಡ್ ಮಾಡಬೇಕು ಒಂದ್ಸಲ. ಇಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ 1,05,514 ರುಪೀಸ್ ಆಯಿತು. ಈ ಚಾರ್ಜಸ್ನ ಇಲ್ಲಿ ಹಾಕಬೇಕು. 1,05,514 ರುಪೀಸ್ ಹಾಕಬೇಕು. ಇಲ್ಲಿ ಹಾಕಿದಾಗ ನಮಗೆ ಇದು ರೇಟ್ ಚಾರ್ಜು 5,275.7. ಹಾಗೆ ಸೆಂಟ್ರಿಂಗ್ ಶೆಟ್ಟಿಂಗ್ ಮಾಡ್ತಿದ್ದ ಮೇಲೆ ಕಾರ್ಪೆಂಟರ್ ವರ್ಕ್ ಅವರು ಬೇಕಲ್ವಾ, ಕಾರ್ಪೆಂಟರ್ಸು ಹಾಗೆ ಹೆಲ್ಪರ್ಸ್ ಅವ್ರಿಗೆ, ಹಾಗೆ ನೈಲ್ಸ್ ಎಕ್ಸೆಟ್ರಾ. ಇವಾಗ ಕಾರ್ಪೆಂಟರ್ಸ್ ಇವರೊಂದು 10 ಮೆಂಬರ್ಸ್ ಬೇಕಾಗ, ಒಂದು 10 ಜನ ಬೇಕಾಗ್ಬೋದು. ಅಂದರೆ ಇವರೊಂದು 10 ಜನ ಅಂದ್ಕೊಂಡ್ರೆ ಇವ್ರಿಗೆ ಒಂದು ದಿನಕ್ಕೆ 265 ಕೊಟ್ಟರೆ, ಇವ್ರಿಗೆ 260 ರುಪೀಸ್ ಕೊಟ್ಟರೆ ಪರ್ ಡೇ. ನೈಲ್ಸ್ ಇವ್ರಿಗೆ ಇದೊಂದು ಲಂಸಮ್ ಅಂದ್ಕೊಂಡ್ರೆ 10 × 265 ಮಾಡಿದಾಗ 2650 ರುಪೀಸ್ ಬಂತು. ಇದು 2600 ರುಪೀಸ್. 250 ಮಾಡ್ಕೊಬೇಡಿ, 260 ಬೇಡ. 250 ಅಂದರೆ 2500 ರುಪೀಸ್ ಅಂದ್ಕೊಂಡ್ರೆ ಲಂಸಮ್ ಒಂದು 600 ರೂಪಾಯಿ ಅಂದ್ಕೊಳ್ಳೋಣ. ಹಾಗೆ ಇದಿಷ್ಟು ಟೋಟಲ್ ಮಾಡಿದಾಗ ಇವ್ರಿಗೊಂದು 600 ರೂಪಾಯಿ ಕೊಟ್ಟರೆ ಇನ್ನು ಟೋಟಲ್. ಈಗ ಫ್ರೆಂಡ್ಸ್ ನಾವು ಫಸ್ಟಿಂದ ಇಲ್ಲಿಂದ ಏನು ಮಾಡ್ಕೊಂಡಿದ್ದೀವಿ, ಈಗ ಮೆಟೀರಿಯಲ್ಸಿಂದ ಏನೇನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅದೆಲ್ಲನೂ ನಾವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ 131,674.7 ಬಂತು. ಅಂದರೆ 1,31,674 ರೂಪಾಯಿ 70 ಪೈಸೆ ಬಂತು. ಹಾಗೆ ವಾಟರೆಲ್ಲ ಯೂಸ್ ಮಾಡ್ತಾರೆ, ಕ್ಯೂರಿಂಗ್ ಅದು ಇದಕ್ಕೆಲ್ಲ, ಅದನ್ನ ಹಾಗೆ ವಾಟರ್ ಚಾರ್ಜ್ ಆಗ್ತಿರೋ ಅದಕ್ಕೆ ವಾಟರ್ ಚಾರ್ಜ್ ಆ್ಯಡ್ ಮಾಡ್ತೀವಿ. ಫುಲ್ ಟೋಟಲ್ ಆದಮೇಲೆ ಚಾರ್ಜ್ ಅಟ್ 1% ವಾಟರ್ ಚಾರ್ಜ್ ಆದರೆ ಮಾಡಿದಾಗ ನಮಗೆ 1,316.747 ಬಂತು. ಈ 1% ಹೆಂಗೆ ಹಾಕ್ಬೋದು ಅಂತಂದರೆ 1/100 ಮಾಮೂಲಿ ಮಾಡೋದು ಕಾಮನಾಗಿ. 1/100 ಇಂಟು 1,31,674.70 ಇಸ್ ಈಕ್ವಲ್ ಟು 1,316 ರೂಪಾಯಿ 75 ಪೈಸೆ ಅಂದ್ಕೊಳ್ಳೋಣ. ಇಷ್ಟು ಬಂತು. ಹಾಗೆ ಫ್ರೆಂಡ್ಸ್ ಇವೆರಡನ್ನ ಆ್ಯಡ್ ಮಾಡಿದಾಗ ನಮಗೆ 1,32,991.44 ರುಪೀಸ್ ಬಂತು. ಹಾಗೆ ಇದು ಟೋಟಲ್ ಅದಕ್ಕೆ ಟೋಟಲ್ ಅಂತ ಬರೀತೀನಿ, ಟೋಟಲ್. ಹಾಗೆ ನಾವು ಏನೇ ಮಾಡೋ ಒಂದು ಪ್ರಾಫಿಟ್ ಅಂದರೆ ಇರಬೇಕಲ್ವ, ಅದಕ್ಕೆ ಆ್ಯಡ್ ಇದನ್ನ ಒಂದು ಪ್ರಾಫಿಟ್ 10% ಇಟ್ಕೊಂಡ್ರೆ ಪ್ರಾಫಿಟ್ ಚಾರ್ಜ್ 10% ಅಂತ ಹಾಕಿದ್ರೆ ಇದಕ್ಕೆ 10% ಮಾಡಿದಾಗ 299
13,299 ರೂಪಾಯಿ ಅಂದರೆ 13,300 ರೂಪಾಯಿ ಹೆಚ್ಚು ಕಡಿಮೆ ಪ್ರಾಫಿಟ್ ಬಂತು ಅಂದ್ಕೊಳ್ಳೋಣ. ಹಾಗೆ ಇವೆಲ್ಲನೂ ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಟೋಟಲ್ ಮಾಡಿದಾಗ ನಮಗೆ 1,46,290.584 ರುಪೀಸ್ ಆಯಿತು. ಹಾಗೆ ಫ್ರೆಂಡ್ಸ್, ನಾವೀಗ ರೇಟ್ ಪರ್ ಕ್ಯೂಮಿಕ್ ಕ್ಯಾಲ್ಕುಲೇಟ್ ಮಾಡಬೇಕು. ರೇಟ್ ಪರ್ ಕ್ಯೂಮೆಕ್ಸ್, ರೇಟ್ ಪರ್ ಯೂನಿಟ್ ಅಂತ ಅಂತಾರೆ. ಇದು ಬೇಕು ಅಂದರೆ ನಮಗೆ ಟೋಟಲ್ ಕಾಸ್ಟ್ ಎಷ್ಟಾಯಿತು ಅನ್ನೋದು ಅದು ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ. ನಮಗೆ ಟೋಟಲ್ ಕಾಸ್ಟ್ ಎಷ್ಟಾಗಿತ್ತು ಅಂದರೆ 1,46,290.584 ರುಪೀಸ್ ಆಗಿತ್ತು. ಡಿವೈಡ್ ಬೈ ಟೋಟಲ್ ಕ್ವಾಂಟಿಟಿ ಅಂದರೆ 10 ಕ್ಯೂಮೆಕ್ಸ್ ಸ್ಟಾರ್ಟಿಂಗ್ ತೊಗೊಂಡು ಮಾಡಬೇಕು. 10 ಅನ್ನೋದು ಅದು ಡಿವೈಡ್ ಮಾಡಿದಾಗ 1,62,9.5 14,629.05 ರುಪೀಸ್ ಆಯಿತು. ಅಪ್ರಾಕ್ಸಿಮೇಟಾಗಿ 14,630 ರುಪೀಸ್ ಆಯಿತು. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಈ ಥರ ಮಾಡೋ ಪ್ರತಿಯೊಂದು ವೀಡಿಯೋಗಳು ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.